ನೋಡಿ ಸರ್, ಇದು ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ, ಮರಗಳು ಮಾಡಲ್ಲ, ಕರೆಕ್ಟ್ ಅಲ್ವಾ? ಏನಾದ್ರು ಮೂಕ ಪ್ರಾಣಿಗಳೇನಾದ್ರು ಇದು ಮಾಡಿದ್ರೆ ನೀವೇನಾದ್ರು ಶಿಕ್ಷೆ ಮಾಡೋಕ್ಕಾಗತ್ತಾ? ಮನುಷ್ಯ ತಪ್ಪು ಮಾಡಿದ್ದಾರೆ, ಅದು ಗೊತ್ತಿಲ್ಲದ್ರೆ ಆಗಿರೋ ತಪ್ಪು ಇದು ಪರ್ಮಿಷನ್ ತೊಗೊಂಡು ಆಗಿರೋವಂಥದ್ದು. ಇದು ಆದ್ರೂ ಇದು ಉಚ್ಚಾಟನೆ ಮಾಡಿರೋದು ತಪ್ಪೇ. ಇದು ಏನಾದರೂ ಒಂದು ವಾರ್ ಮಾಡ್ಬೋದಾಯಿತು, ಇಲ್ಲಾಂತಂದರೆ ಈ ಥರ ತಪ್ಪಾಗಿದೆ, ಈ ಥರದ್ದು ಸರಿಪಡಿಸ್ಕೊಳ್ಳಿ ಅಂತ ಕೇಳ್ಬೋದಾಗಿತ್ತು. ಇದು ಏಕಾಏಕಿ 6 ವರ್ಷ ಉಚ್ಚಾಟನೆ ಮಾಡಿರೋದು ನಮ್ಗಳಿಗೆಲ್ಲ ತುಂಬಾ ಬೇಜಾರಾಗಿದೆ. ನಿನ್ನೆಯಿಂದ ಯಾರಿಗೂ ನೆಮ್ಮದಿನೇ ಇಲ್ಲ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ. ನಾವು ವಿಜಯೇಂದ್ರ ಅಣ್ಣವ್ರಿಗೆ ಹೇಳೋದು ಇದ್ರ ಮುಖಾಂತರ ಇಷ್ಟೇನೆ, ನಾವೇನು ನೀವು ಇದನ್ನು ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಏನು ನೀವು ಅದಕ್ಕೆ ಉತ್ತರ ಕೊಡಬೇಕೋ, ಇದಕ್ಕೆ ಏನು ನಮ್ಮ ಸಮಂಜಸ ಕೊಡಬೇಕೋ, ತಪ್ಪರೆ ಇದನ್ನು ಏನು ನ್ಯಾಯಬದ್ಧವಾಗಿ ನಾವು ಇದನ್ನು ಮುಗಿಸ್ಕೋಬೇಕೋ ಅದನ್ನು ಮಾಡಬೇಕು. ಅವರು ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಜಗಣ್ಣವ್ರಿಗೆ ಅವ್ರದ್ದೇ ಆದಂತಹ ಮಹಿಳಾ ಅಭಿಮಾನಿಗಳು ಇದ್ದಾರೆ. ಮಹಿಳಾ ಮೋರ್ಚಾ ಇದೆ BJP ಪಕ್ಷದಲ್ಲಿ, ಅಥವಾ ಕೆಲಸ ಮಾಡ್ತಾ ಇದ್ದೀವಿ ಮಹಿಳಾ ಮೋರ್ಚಾದಲ್ಲಿ ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಇಡೀ ಹೋಬಳಿಲಿ ಗೊತ್ತಾಗಿದ್ದು ಅವ್ರ ಕಡೆಯಿಂದನೇ. ಆ ಥರ ಗೊತ್ತಾಗಿರೋಂಥ ಪಾರ್ಟಿಯೊಳಗೆ ಕೆಲಸ ಮಾಡ್ಕೊಂಡು ಅವ್ರು ಬಂದಿರೋದ್ರಿಂದ ಈಗ ನಾವು ನೆಕ್ಸ್ಟ್ ನಾವೇನು ಸ್ಟೆಪ್ ತೊಗೊಬೇಕು ನೆನ್ನೆಯಿಂದನೂ ನಾವು ಕೇಳ್ತಾನೆ ಇದ್ದೀವಿ. ನಾವೇ ವಿಜೇಂದ್ರನವ್ರ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಎಲ್ಲರೂ ಸೇರ್ಕೊಂಡು ನಾವು ಮಾತಾಡ್ತೀವಿ. ನಾವು ನಿಮ್ಮ ಪರವಾಗಿ ಅಪಾಲಜಿ ಕೇಳ್ತೀವಿ, ತಪ್ಪಾಯಿತು ಅಂತ ಕೇಳ್ತೀವಿ, ಅಥವಾ ಏನೋ ಆಗಿದೆ ಅಂತ ನಾವು ಮಾತಾಡ್ತೀವಿ. ಈ ರೀತಿ ಉಚ್ಚಾಟನೆ ಮಾಡಿರೋದು ತಪ್ಪು, ದಯಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ, ನಾವು ಹೋಗ್ತೀವಿ ಅಂತ ಕೇಳ್ತಾ ಇದ್ದೀವಿ. ಆದ್ರೂ ಅವರು ಇರಿ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕಾಗಿ ನಾವು ಸಮಾಧಾನದಿಂದ ಇದ್ದೀವಿ ಅಷ್ಟೇ. ದಯಮಾಡಿ ಇನ್ನೊಂದು 2-3 ದಿವಸದಲ್ಲಿ ಅವ್ರಿಗೆ ಏನಾಗುತ್ತೆ ಅದನ್ನು ಉತ್ತರ ಕೊಟ್ಟರೆ ನಾವು ಕೂಡ ನಾವು ಮನಸ್ಸಿಂದ ನೆಮ್ಮದಿಯಿಂದ ನಾವು ಇರ್ತೀವಿ ಕಾರ್ಯಕರ್ತರು. ಇಲ್ಲ ಅಂತಂದರೆ BJP ಪಕ್ಷ ಅಂತಂತೂ ನಾವು ಬಿಡೋಕ್ಕಲ್ಲ, ಪಕ್ಷದಲ್ಲಿ ನಾವು ಇರ್ತೀವಿ. ಆದರೆ ಕೆಲಸ ಅಂತ ನಾವು ಯಾವುದೇ ಪಾರ್ಟಿಲಿ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡೋಕ್ಕೆ ನಾವು ಯಾರು ಒಪ್ಪಲ್ಲ. ಎಲ್ಲ ಮಹಿಳೆಯರು ಕೂಡ ನಾವು ವಿಜೇಂದ್ರನವ್ರ ಮನೆ ಹತ್ರನೇ ಹೋಗ್ತೀವಿ. ಕಾರ್ಯಕರ್ತರು ತುಂಬ ಜನ ಇದ್ದಾರೆ, ಮಹಿಳಾ ಕಾರ್ಯಕರ್ತರು ಎಲ್ಲ ವಿಜಯಣ್ಣವ್ರ ಮನೆ ಹತ್ರ ಹೋಗ್ಬಿಟ್ಟು ನಾವೇ ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಸರ್. ಹೌದು, ಅದೇ ಸರ್, ಇಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ ಇಲ್ಲಿ ಏಕೈಕಿ ಜಿಲ್ಲಾಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಆಯ್ತಾ? ಆ ನೋಟಿಸ್ ಏನು ಕೊಟ್ಟರು? ಅಟ್ಲೀಸ್ಟ್ ಒಂದು ಇವಾಗ ಕೋರ್ ಕಮಿಟಿ ಅಂತ ಇದ್ದೇ ಇರುತ್ತೆ, ತಾಲೂಕು ಕಮಿಟಿಯವ್ರನ್ನ ಕರಿಬೇಕಾಯಿತು, ಮಾತಾಡಬೇಕಾಯಿತು, ಇದು ಏನು ತಪ್ಪಾಗಿದೆ ಅಂತ ತಿಳ್ಕೊಂಡು ಅದನ್ನು ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕಾಯಿತು ಅಂತ ಅವರು ನಿರ್ಧಾರ ಮಾಡಬೇಕಾಯಿತು ಜಿಲ್ಲಾಧ್ಯಕ್ಷರು. ಅದನ್ನು ನಿರ್ಧಾರ ಮಾಡಿದ್ರೆ ಏಕೈಕಿ ರೀತಿ ನೋಟಿಸ್ ಕೊಟ್ಟಿರೋದು ನಮ್ಗೆಲ್ಲರಿಗೂ ತುಂಬಾ ನೋವಾಗಿದೆ. ನಾವು ಅವ್ರ ಹತ್ರ ಮಾತಾಡಬೇಕು, ಅವ್ರು ನಮಗೆ ಸಿಗ್ತಾ ಇಲ್ಲ ಮಾತಾಡೋದಕ್ಕೆ. ಹಾಗಾಗಿ ಸಿಕ್ಕಿಷ್ಟಕ್ಕೇ ನಾವು ಅದ್ರ ಬಗ್ಗೆ ಏನು ಅಂತ ಚರ್ಚೆ ಮಾಡಿ ನಾವು ಕೂಲಂಕುಷವಾಗಿ ಮಾತಾಡಿ ಎಲ್ಲನೂ ಅದನ್ನು ರೆಡಿ ಮಾಡ್ಕೊತೀವಿ ಸರ್. ಅದು ಯಾವ ಮಟ್ಟಿಗೆ ತುಳಿದಾರಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನಮಗೂ ಅದು ಇನ್ನೂ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಅವ್ರ ಏನು ಮಾತಾಡಬೇಕು ನಾವು ಮಾತಾಡ್ತೀವಿ. ಇಡೀ ನೆಲಮಂಗಲ ತಾಲೂಕು ಇವತ್ತು ನೋಡ್ತಾ ಇದೆ ಅಂತಂತಂದರೆ ಯಾರಿಂದ ಈ ಥರದೊಂದು ಕಾರ್ಯಕ್ರಮ ಯಾವ್ದಾದ್ರು ಮಾಡೋಕ್ಕಾಗಿತ್ತಾ? ಯಾರಾದರೂ ಇದುವರೆಗೂ ಮಾಡೋಕ್ಕಾಗಿಲ್ಲ. ಅವ್ರು ಮಾಡಿದ್ದಾರೆ, ಯಾವುದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರು ಏನೋ ಒಂದು ಸಂತೋಷವಾಗಿ ಕರೆದಿದ್ದಾರೆ, ಎಲ್ಲ ಜನಗಳನ್ನ ಊಟ ಹಾಕ್ಸಿದ್ದಾರೆ, ಅದರ ಜೊತೆಗೆ ಇದೇನೋ ಮಾಡಿದ್ದಾರೆ. ಹಂಗಂತ ಅಂದ್ಬಿಟ್ಟು ಅದನ್ನು ಕೂತ್ಕೊಂಡು ಅದನ್ನೇನು ತಪ್ಪು ತಿಳುವಳಿಕೆ ಏನಿದೆ ಅಂತ ತಿಳಿಸ್ಕೋಬೇಕಾಗಿತ್ತು. ತಿಳಿಸ್ತಿರೇ ಅವ್ರು ಏಕಾಏಕಿ ಉಚ್ಚಾಟನೆ ಮಾಡಿರೋದು ಖಂಡಿತವಾಗ್ಲೂ ನಮ್ಮ ಪ್ರಕಾರ ಅದೆಲ್ಲ ನಮಗೆ ತುಂಬ ಬೇಜಾರಾಗಿದೆ. ಆ ಬೇಜಾರಿಗೆ ಖಂಡಿತವಾಗ್ಲೂ ನಾವೆಲ್ಲ ಅದು ಏನು ಮಾಡಬೇಕು ನಾವು ಮಾತಾಡಿ ನಾವು ಅದನ್ನು ತೀರ್ಮಾನ ಮಾಡ್ಕೊತೀವಿ ಸರ್. ಬೇರೆಯವರೆಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ, ಮಹಿಳಾ ಮೋರ್ಚಾದಿಂದ ಖಂಡಿತವಾಗ್ಲೂ ನಾವಂತೂ ಖಂಡಿತವಾಗ್ಲೂ ವಿಜಯಣ್ಣವ್ರ ಮನೆ ಹತ್ರ ಹೋಗೇ ಹೋಗ್ತೀವಿ ಸರ್, ಬಿಡಲ್ಲ. ಖಂಡಿತ ಅದಕ್ಕೆ ನಾವು ಅದನ್ನು ಮಾಡೇ ಮಾಡ್ತೀವಿ.